ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಮ್ಮ ಮುಂದಿರೋ ಟಾಪಿಕ್ಸ್ ಇದೆಯಲ್ಲ, ನಮ್ಮನ್ನು ಕರ್ನಾಟಕದ ಕಾಡುಗಳಿಂದ ಹಿಡಿದು ಗ್ಲೋಬಲ್ ಪಾಲಿಟಿಕ್ಸ್ ಅಂಗಳದವರೆಗೂ ಕರ್ಕೊಂಡು ಹೋಗುತ್ತೆ. ಹೌದು, ಜೊತೆಗೆ ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುವಿ ಹಾಕಲಿದ್ದೇವೆ. ಎಕ್ಸಾಕ್ಟ್ಲಿ. ಮೊದಲಿಗೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕ್ಯಾಮ್ರಾಗೆ ಸಿಕ್ಕಿರೋ ಆ ಸ್ಪೆಷಲ್ ಕಲರ್ ಚಿರತೆ ಬಗ್ಗೆ ಮಾತಾಡೋಣ. ಸ್ಟ್ರಾಬೆರಿ ಲೆಪರ್ಡ್. ಹೌದು. ಅಲ್ಲಿಂದ ವೆನಿಜುವೆಲಾ ಅನ್ನೋ ದೇಶದಲ್ಲಿ ಏನೋ ಆಗ್ತಿದೆ, ಅದಕ್ಕೂ ನಮ್ಮ ಪಾಕೆಟ್ಗೂ ಏನ್ ಸಂಬಂಧ ಅಂತ ನೋಡೋಣ. ಆಮೇಲೆ ನಮ್ಮ ರಾಷ್ಟ್ರ ಪ್ರಾಣಿ ಹುಲಿಗಳ ಸಾವಿನ ಅಂಕಿಅಂಶಗಳ ಹಿಂದಿನ ಕತೆ. ಕೆಲವು ದೇಶಗಳ ಎಕಾನಮಿ ಮತ್ತೆ ಇತಿಹಾಸದ ಇಬ್ಬರು ದಿಟ್ಟ ಮಹಿಳೆಯರು ಎಲ್ಲವನ್ನೂ ಕವರ್ ಮಾಡೋಣ. ಈ ಎಲ್ಲದರ ಮಧ್ಯ ಒಂದು ಕಾಮನ್ ಥ್ರೆಡ್ ಇದೆ ಅಂತ ನನ್ಗನ್ಸುತ್ತೆ. ಅದು ಹೊಂದಾಣಿಕೆ ಮತ್ತು ಸಂಘರ್ಷ. ಸರಿ, ಶುರು ಮಾಡೋಣ ಹಾಗಾದ್ರೆ. ಖಂಡಿತ ಶುರು ಮಾಡೋಣ. ಓಕೆ, ಮೊದಲಿಗೆ ಈ ಸ್ಟ್ರಾಬೆರಿ ಚಿರತೆ. ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಚಿರತೆ ಕಾಣಿಸ್ಕೊಂಡಿದೆ ಅಂತ ವರದಿಗಳು ಹೇಳ್ತಿವೆ. ಫೋಟೋ ನೋಡಿದ್ರೆ ಮೈ ಬಣ್ಣ ಸಾಮಾನ್ಯ ಹಳ್ದಿ ಚಿರತೆಗಿಂತ ತುಂಬಾನೇ ಬೇರೆ, ತಿಳಿ ಕೆಂಪು ಗುಲಾಬಿ ಬಣ್ಣ. ಅದಕ್ಕೆ ಸ್ಯಾಂಡಲ್ವುಡ್ ಲೆಪರ್ಡ್ ಅಂತಾನೂ ಕರೀತಿದ್ದಾರೆ. ಹೌದು, ಶ್ರೀಗಂಧದ ಚಿರತೆ. ಕೇಳೋಕೆ ಚೆನ್ನಾಗಿದೆ. ಆದ್ರೆ ಈ ವಿಶಿಷ್ಟ ಬಣ್ಣ ಹೇಗೆ ಬಂತು? ಇದೇನಾದ್ರೂ ಕಾಯಿಲೆನಾ? ಒಳ್ಳೆ ಪ್ರಶ್ನೆ. ಆಕ್ಚುಲಿ ಇದೊಂದು ಕಾಯಿಲೆ ಅಲ್ಲ. ಸಾಮಾನ್ಯವಾಗಿ ಈ ಥರ ನೋಡಿದಾಗ ಇದು ಆಲ್ಬಿನಿಸಮ್ ಇರ್ಬೋದೇನೋ ಅನ್ಸುತ್ತೆ. ಹೌದು, ಬಿಳಿಚ್ಕೊಂಡಿರುತ್ತಲ್ಲ. ಕರೆಕ್ಟ್. ಆದರೆ ಇದು ಅದಲ್ಲ. ಇದೊಂದು ಜೆನೆಟಿಕ್ ಕಂಡೀಷನ್. ಅಂದ್ರೆ ಪ್ರಾಣಿಗಳ ಚರ್ಮದ ಬಣ್ಣಕ್ಕೆ ಮೆಲನಿನ್ ಮತ್ತು ಫಿಯೋಮೆಲನಿನ್ ಅಂತ ಎರಡು ಪಿಗ್ಮೆಂಟ್ಸ್ ಕಾರಣ. ಈ ಚಿರತೆಯಲ್ಲಿ ಮೆಲನಿನ್ ಉತ್ಪಾದನೆ ಕಮ್ಮಿಯಾಗಿ ಫಿಯೋಮೆಲನಿನ್ ಜಾಸ್ತಿಯಾಗಿದೆ. ಸೊ ಕಪ್ಪು ಚುಕ್ಕೆಗಳು ತಿಳಿ ಕಂದು ಬಣ್ಣಕ್ಕೆ, ಹಳದಿ ಚರ್ಮ ಗುಲಾಬಿ ಬಣ್ಣಕ್ಕೆ ತಿರುಗಿದೆ. ಇದು ಪ್ರಕೃತಿಯ ಒಂದು ಅಪರೂಪದ ಪ್ರಯೋಗ ಅಷ್ಟೇ. ಹಾಗಾದ್ರೆ ಇದೊಂದು ನ್ಯಾಚುರಲ್ ವೇರಿಯೇಷನ್. ಆದ್ರೆ ನಿಮಿಷ, ಚಿರತೆಯ ಮೈಮೇಲಿನ ಚುಕ್ಕೆಗಳು, ಅದರ ಬಣ್ಣ ಅದಕ್ಕೆ ಬೇಟೆಯಾಡುವಾಗ ಮರೆಯಲ್ಲಿ ಅಡುಕೊಳ್ಳೋಕೆ ಅಂದ್ರೆ ಕ್ಯಾಮಿಫ್ಲಾಜ್ಗೆ ಹೆಲ್ಪ್ ಮಾಡುತ್ತಲ್ವಾ? ಹೌದು, ಖಂಡಿತ. ಈಗ ಈ ಹೊಸ ಬ್ರೈಟ್ ಕಲರ್ ಅದಕ್ಕೆ ಅನುಕೂಲವೋ ಅಥವಾ ಅನಾನುಕೂಲವೋ? ಈ ಬಣ್ಣದಿಂದ ಅದು ಬೇಟೆ ಪ್ರಾಣಿಗಳ ಕಣ್ಣಿಗೆ ಬೇಗ ಬೀಳ್ಬೋದಲ್ವಾ? ಅದರ ಸರ್ವೈವಲ್ಗೆ ಇದು ಕಂಟಕ ಆಡ್ಬೋದಾ? ಎಕ್ಸಲೆಂಟ್ ಪಾಯಿಂಟ್. ಇದು ಸಂರಕ್ಷಣಾ ತಜ್ಞರು ಕೇಳ್ತಿರುವ ದೊಡ್ಡ ಪ್ರಶ್ನೆ ಕೂಡ. ಸಾಮಾನ್ಯ ಚಿರತೆಯ ಬಣ್ಣ ಒಣ ಹುಲ್ಲು ಬಂಡೆಗಳ ಮಧ್ಯ ಪರ್ಫೆಕ್ಟಾಗಿ ಮ್ಯಾಚ್ ಆಗತ್ತೆ. ಆದರೆ ಈ ಶ್ರೀಗಂಧದ ಬಣ್ಣ ಅದು ಅಷ್ಟು ಸುಲಭವಾಗಿ ಪರಿಸರದೊಂದಿಗೆ ಹೊಂದ್ಕೊಳ್ಳಲ್ಲ. ಸೊ ಇದು ಬೇಟೆಯಾಡುವಾಗ ತನ್ನ ಬೇಟೆಗೆ ಬೇಗ ಕಾಣಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ. ಹಾಗೆ ಹುಲಿಯಂತ ದೊಡ್ಡ ಪ್ರಾಣಿಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೂ ಇದು ಸವಾಲಾಗ್ಬೋದು. ಇದರ ಉಳಿವು ಈ ಹೊಸ ಬಣ್ಣದ ಜೊತೆ ಅದು ಹೇಗೆ ಅಡಾಪ್ಟ್ ಆಗತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ಇದೊಂದು ರೀತಿ ನ್ಯಾಚುರಲ್ ಸೆಲೆಕ್ಷನ್ ಲೈವ್ ಟೆಸ್ಟ್ ಇದ್ದಾಗೆ. ಇಂಟ್ರೆಸ್ಟಿಂಗ್. ಅಂದ ಹಾಗೆ ಈ ಚಿರತೆಗಳ ಕನ್ಸರ್ವೇಷನ್ ಸ್ಟೇಟಸ್ ಏನು? ಅಂದ್ರೆ IUCN ಪಟ್ಟಿಯಲ್ಲಿ ಇವು ಎಲ್ಲಿದಾವೆ? IUCN ಪಟ್ಟಿಯಲ್ಲಿ ಚಿರತೆಗಳನ್ನು ದುರ್ಬಲ ಅಥವಾ ವಲ್ನರೇಬಲ್ ಅಂತ ವರ್ಗೀಕರಿಸಿದ್ದಾರೆ. ಅಂದ್ರೆ ಈಗ ನಾವು ಕೇರ್ ತಗೊಂಡಿದ್ರೆ ಮುಂದಿನ ಸ್ಟೇಜ್ ಎಂಡೇಂಜರ್ಡ್ ಆಗಿರುತ್ತೆ. ನಮ್ಮ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಇದಕ್ಕೆ ಹೈಯೆಸ್ಟ್ ಪ್ರೊಟೆಕ್ಷನ್ ಇದೆ. ಓಕೆ. ಇವುಗಳ ಸ್ಪೆಷಾಲಿಟಿ ಅಂದ್ರೆ ಇವು ಅದ್ಭುತವಾಗಿ ಹೊಂದಿಕೊಳ್ಳೋ ಪ್ರಾಣಿಗಳು. ಪಶ್ಚಿಮ ಘಟ್ಟದ ದಟ್ಟ ಕಾಡಿನಿಂದ ಹಿಡಿದು ಬೆಂಗಳೂರಿನ ಹೊರವಲಯದ ಹೊಲಗದ್ದೆಗಳವರೆಗೂ ಬದುಕಬಲ್ಲವು. ಆದರೆ ಇದೇ ಗುಣವೇ ಮಾನವ ಪ್ರಾಣಿ ಸಂಘರ್ಷಕ್ಕೂ ಮೂಲ ಕಾರಣವಾಗಿದೆ. ನೋಡಿ, ಇಲ್ಲೂ ಕೂಡ ಹೊಂದಾಣಿಕೆ ಮತ್ತು ಸಂಘರ್ಷ ಎರಡೂ ಒಟ್ಟಿಗೆ ಬಂತು. ಒಂದು ಪ್ರಾಣಿ ಪರಿಸರಕ್ಕೆ ಹೊಂದಿಕೊಳ್ಳೋಕೆ ಪ್ರಯತ್ನಿಸ್ತಿದೆ. ಈಗ ರಿಸೋರ್ಸ್ಗಾಗಿ ಎರಡು ದೇಶಗಳು ಹೇಗೆ ಸಂಘರ್ಷ ಮಾಡ್ತಿವೆ ಅಂತ ನೋಡೋಣ. ಅಮೆರಿಕ ವೆನಿಜುವೆಲಾ ಮೇಲೆ ನಿರ್ಬಂಧ ಹೇರಿದೆ. ಕಾರಣ ನಾರ್ಕೋ ಟೆರರಿಸಂ ಅಂತ. ಇದು ನಿಜವಾದ ಕಾರಣನಾ ಅಥವಾ ತೆರೆಮರೆಯಲ್ಲಿ ಬೇರೆ ಏನಾದ್ರೂ ಇದೆಯಾ? ಮೇಲ್ನೋಟಕ್ಕೆ ಕಾಣೋದು ಒಂದು, ಆದರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಅಸಲಿ ಕಾರಣಗಳು ಬೇರೆ ಇರ್ತವೆ. ವೆನಿಜುವೆಲಾ ಇದೆಯಲ್ಲ, ಅದು ವರ್ಲ್ಡ್ನಲ್ಲೇ ಅತಿದೊಡ್ಡ ಕಚ್ಚಾ ತೈಲ ನಿಕ್ಷೇಪ ಹೊಂದಿರೋ ದೇಶ. ಸೌದಿ ಅರೇಬಿಯಾಕ್ಕಿಂತಲೂ ಹೆಚ್ಚಾ? ಹೌದು, ಅದಕ್ಕಿಂತಲೂ ಹೆಚ್ಚು. ಆದರೆ ರಾಜಕೀಯ ಅಸ್ಥಿರತೆ, ಭ್ರಷ್ಟಾಚಾರ, ಹೂಡಿಕೆಯ ಕೊರತೆ ಈ ಕಾರಣಗಳಿಂದ ಆ ದೇಶಕ್ಕೆ ತನ್ನ ಸಂಪನ್ಮೂಲವನ್ನು ಸರಿಯಾಗಿ ಬಳಸ್ಕೊಳ್ಳೋಕ್ಕಾಗ್ತಿಲ್ಲ. ಅಮೆರಿಕದ ನಿಜವಾದ ಗುರಿ ಈ ತೈಲ ಸಂಪನ್ಮೂಲದ ಮೇಲೆ ಕಂಟ್ರೋಲ್ ಸಾಧಿಸೋದು. ಇದು ಸಂಪನ್ಮೂಲ ರಾಜಕೀಯದ ಒಂದು ಕ್ಲಾಸಿಕ್ ಉದಾಹರಣೆ. ಆದ್ರೆ ಕೆಲವರು ವಾದಿಸಬಹುದು, ವೆನಿಜುವೆಲಾದಲ್ಲಿ ಅಧ್ಯಕ್ಷ ಮಡೂರೋ ಆಡಳಿತದಲ್ಲಿ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಆಗ್ತಿದೆ, ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ, ಸೊ ಅಮೆರಿಕದ ನಿರ್ಬಂಧಗಳು ಸರಿಯಿವೆ ಅಂತ. ಈ ವಾದದಲ್ಲಿ ಪಾಯಿಂಟ್ ಇಲ್ವಾ?
ಆ ವಾದದಲ್ಲಿ ಸತ್ಯಾಂಶ ಇಲ್ಲ ಅಂತಲ್ಲ. ವೆನಿಜುವೆಲಾದಲ್ಲಿ ಗಂಭೀರ ಆರ್ಥಿಕ ರಾಜಕೀಯ ಬಿಕ್ಕಟ್ಟಿದೆ. ಆದರೆ ಅಮೆರಿಕದ ಇತಿಹಾಸ ನೋಡಿದ್ರೆ ಅವರು ಯಾವಾಗಲೂ ತೈಲ ಸಮೃದ್ಧ ದೇಶಗಳಲ್ಲೇ ಪ್ರಜಾಪ್ರಭುತ್ವ ರಕ್ಷಿಸೋಕೆ ಹೋಗ್ತಾರೆ. ಇದು ಕೇವಲ ಅಮೆರಿಕದ ತಂತ್ರ ಅಲ್ಲ. ಇಂದು ಚೀನಾ, ರಷ್ಯಾ ಕೂಡ ಇದೇ ತರಹದ ಪಾಲಿಟಿಕ್ಸ್ ಮಾಡ್ತಿವೆ. ಆದರೆ ಅವರ ವಿಧಾನ ಬೇರೆ. ಅವರು ಸಾಲ, ಹೂಡಿಕೆ ಮೂಲಕ ಪ್ರಭಾವ ಬೀರ್ತಾರೆ. ಸೊ ವೆನಿಜುವೆಲಾ ಇಂದು ಎರಡು ದೊಡ್ಡ ಶಕ್ತಿಗಳ ನಡುವಿನ ಒಂದು ಚೆಸ್ ಗೇಮ್ನ ಪೀಸ್ ಆಗಿದೆ. ಆಯ್ತು, ವೆನೆಜುವೆಲಾ ಎಲ್ಲೋ ಇದೆ, ಅಮೆರಿಕ ಎಲ್ಲೋ ಇದೆ. ಇವರಿಬ್ಬರ ಜಗಳದಿಂದ ನಮ್ಮ ಡೈಲಿ ಲೈಫ್ನಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿಯಾಗುತ್ತಾ? ನೇರವಾಗಿ ಹೇಳಿ. ಹಾ, ನೇರವಾಗಿ ಹೇಳ್ಬೇಕಂದ್ರೆ ತಕ್ಷಣಕ್ಕೆ ದೊಡ್ಡ ಪರಿಣಾಮ ಆಗಲ್ಲ. ಯಾಕಂದ್ರೆ ನಾವು ವೆನಿಜುವೆಲಾದಿಂದ ಅಷ್ಟೊಂದು ತೈಲ ತರಿಸ್ತಿಲ್ಲ. ನಾವು ಮಿಡಲ್ ಈಸ್ಟ್ ಆ ರಷ್ಯಾ ಮೇಲೆ ಡಿಪೆಂಡ್ ಆಗಿದ್ದೀವಿ. ಓಕೆ. ಆದ್ರೆ ಪರೋಕ್ಷ ಪರಿಣಾಮ ಖಂಡಿತ ಇರುತ್ತೆ. ಈ ಸಂಘರ್ಷದಿಂದ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ಏರಿಳಿತ ಕಾಣುತ್ತೆ. ಬೆಲೆ ಏರಿದ್ರೆ ಭಾರತದ ಆಮದು ಬಿಲ್ ಜಾಸ್ತಿಯಾಗುತ್ತೆ. ಆಗ ಸರ್ಕಾರದ ಮೇಲೆ ಪ್ರೆಷರ್ ಬೀಳುತ್ತೆ. ಆಗ ವಿತ್ತೀಯ ಕೊರತೆ ಮತ್ತು ಚಾಲ್ತಿ ಖಾತೆ ಕೊರತೆ ಹೆಚ್ಚಾಗುತ್ತೆ. ಒಂದು ನಿಮಿಷ, ವಿತ್ತೀಯ ಕೊರತೆ, ಚಾಲ್ತಿ ಖಾತೆ ಕೊರತೆ ಅಂದ್ರೇನು? ಸ್ವಲ್ಪ ಸರಳವಾಗಿ ನಮ್ಮ ಕೇಳುಗರಿಗೆ ವಿವರಿಸ್ಬೋದೇ? ಖಂಡಿತ. ವಿತ್ತೀಯ ಕೊರತೆ ಅಂದ್ರೆ ಸರ್ಕಾರದ ಖರ್ಚು ಅದರ ಆದಾಯಕ್ಕಿಂತ ಜಾಸ್ತಿ ಆಗೋದು. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಸಂಬಳ ₹100, ಖರ್ಚು ₹120 ಆದ ಹಾಗೆ. ಓಹ್, ಸರಿ. ಇನ್ನು ಚಾಲ್ತಿ ಖಾತೆ ಕೊರತೆ ಅಂದ್ರೆ ದೇಶದ ಒಟ್ಟು ಆಮದು ಅದರ ಒಟ್ಟು ರಫ್ತಿಗಿಂತ ಜಾಸ್ತಿ ಆಗೋದು. ನಾವು ತೈಲಕ್ಕೆ ಹೆಚ್ಚು ಡಾಲರ್ ಖರ್ಚು ಮಾಡಿದ್ರೆ ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಕೊನೆಗೆ ಇದೆಲ್ಲದರ ಎಫೆಕ್ಟ್ ನಮ್ಮ ಪೆಟ್ರೋಲ್ ಬಂಕ್ನಲ್ಲಿ ಕಾಣಿಸುತ್ತೆ. ಹಣದುಬ್ಬರ ಜಾಸ್ತಿಯಾಗುತ್ತೆ. ಈಗ ಕ್ಲಿಯರ್ ಆಯ್ತು. ಈಗ ನಮ್ಮ ದೇಶದೊಳಗಿನ ಸಂಘರ್ಷದ ಕಡೆಗೆ ಬರೋಣ. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ NTCA ವರದಿ ಪ್ರಕಾರ 2025ರಲ್ಲಿ 166 ಹುಲಿಗಳು ಸಾವನ್ನಪ್ಪಿವೆ. ಇದು ಕೇಳಿದ ತಕ್ಷಣ ಒಂಥರ ಆತಂಕ ಆಗುತ್ತೆ. ನಮ್ಮ ಸಂರಕ್ಷಣಾ ಯೋಜನೆಗಳು ಫೇಲ್ ಆಗ್ತಿವೆಯಾ? ಈ ನಂಬರ್ ನೋಡಿದ ತಕ್ಷಣ ಗಾಬರಿಯಾಗೋದು ಸಹಜ. ಆದರೆ ಈ ಅಂಕಿಅಂಶವನ್ನು ನಾವು ಸ್ವಲ್ಪ ಆಳವಾಗಿ ನೋಡಬೇಕು. ಈ ಸಾವುಗಳಿಗೆ ಹಲವು ಕಾರಣಗಳಿವೆ. ವಯಸ್ಸಾಗಿ ಸಾಯೋದು, ಕಾಯಿಲೆಗಳು, ಮತ್ತೆ ತಮ್ಮ ಟೆರಿಟರಿಗಾಗಿ ಹುಲಿಗಳ ನಡುವೆ ನಡೆಯೋ ಜಗಳಗಳು, ಇವೆಲ್ಲ ನೈಸರ್ಗಿಕ. ಆದರೆ ನಮ್ಮ ನಿಜವಾದ ಚಿಂತೆ ಇರಬೇಕಾಗಿರೋದು ಮನುಷ್ಯರಿಂದ ಆಗ್ತಿರೋ ಕಾರಣಗಳ ಬಗ್ಗೆ. ಕಳ್ಳಬೇಟೆ, ರೈಲು ರಸ್ತೆ ಅಪಘಾತಗಳು, ಮತ್ತೆ ಪ್ರತೀಕಾರದ ಹತ್ಯೆಗಳು, ಇವುಗಳನ್ನು ನಾವು ತಡಿಲೇಬೇಕು. ಆದರೆ ಇದೇ ಸಮಯದಲ್ಲಿ ನಾವು ಭಾರತದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತಾನೂ ಕೇಳ್ತೀವಿ. ವರ್ಲ್ಡ್ನ 70%ಕ್ಕಿಂತ ಹೆಚ್ಚು ಹುಲಿಗಳು ಇಲ್ಲೇ ಇವೆ. ಒಂದ್ ಕಡೆ ಸಂಖ್ಯೆ ಜಾಸ್ತಿ ಆಗ್ತಿದೆ, ಇನ್ನೊಂದ್ ಕಡೆ ಸಾವಿನ ಸಂಖ್ಯೆಯೂ ಜಾಸ್ತಿ. ಇದು ಕನ್ಫ್ಯೂಸಿಂಗ್ ಅಲ್ವಾ? ಇಲ್ಲ, ಇದೇ ಈಡೋ ಇಂಟ್ರೆಸ್ಟಿಂಗ್ ಪಾಯಿಂಟ್. ಈ ಸಾವಿನ ಸಂಖ್ಯೆ ಅಂದ್ರೆ ಇದನ್ನ ನೋಡಿ ನಾವು ಗಾಬರಿಯಾಗಬೇಕಿಲ್ಲ. ಇದೊಂದು ರಿಯಾಲಿಟಿ ಚೆಕ್ ಅಂತ ತಿಳಿಬೇಕು. ನಮ್ಮಲ್ಲಿ ಹುಲಿಗಳ ಸಂಖ್ಯೆ ಯಶಸ್ವಿಯಾಗಿ ಹೆಚ್ಚಿರೋದ್ರಿಂದ ಅವುಗಳ ಸಾಂದ್ರತೆ ಹೆಚ್ಚಾಗಿದೆ. ಸೊ ಅವುಗಳ ನಡುವಿನ ಸಂಘರ್ಷ, ನೈಸರ್ಗಿಕ ಸಾವು ಕೂಡ ಹೆಚ್ಚಿರೋದು ಸಹಜ. ಓ, ಹಾಗೆ. ಈ ಡೇಟಾ ನಮಗೆ ಕೇವಲ ಕೆಟ್ಟ ಸುದ್ದಿಯಲ್ಲ, ಇದೊಂದು ವ್ಯಾಲ್ಯೂಬಲ್ ಟೂಲ್. ಈ ದತ್ತಾಂಶದಿಂದ ಯಾವ ಏರಿಯಾಗಳಲ್ಲಿ ಸಂಘರ್ಷ ಹೆಚ್ಚಿದೆ, ಎಲ್ಲಿ ಕಳ್ಳಬೇಟೆ ಜಾಲ ಆಕ್ಟಿವ್ ಆಗಿದೆ, ಯಾವ ಕಾರಿಡಾರ್ಗಳು ಅಪಾಯದಲ್ಲಿವೆ ಎಂದು ಗುರುತಿಸಬಹುದು. ಇದನ್ನ ಬಳಸಿ ನಾವು ನಮ್ಮ ಸ್ಟ್ರಾಟಜಿನ ಇಂಪ್ರೂವ್ ಮಾಡ್ಕೋಬಹುದು. ಹಾಗಾದ್ರೆ ಮುಂದಿನ ದಾರಿ ಏನು? ಈ ಸಂಘರ್ಷವನ್ನು ಕಡಿಮೆ ಮಾಡಕ್ಕೆ ಏನ್ ಮಾಡ್ಬೇಕು? 3 ಮುಖ್ಯವಾದ ಸ್ಟೆಪ್ಸ್ ಇದೆ. ಮೊದಲನೇದು ವೈಲ್ಡ್ ಲೈಫ್ ಕಾರಿಡಾರ್ಗಳ ರಕ್ಷಣೆ. ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಹುಲಿಗಳು ಹೋಗೋ ದಾರಿಗಳನ್ನು ಉಳಿಸಬೇಕು. ಎರಡನೇದು, ಈ ಕಾರಿಡಾರ್ಗಳ ಮೂಲಕ ಹೋಗೋ ರಸ್ತೆ, ರೈಲ್ವೆ ಪ್ರಾಜೆಕ್ಟ್ಗಳನ್ನು ಡಿಸೈನ್ ಮಾಡುವಾಗ ವನ್ಯಜೀವಿಗಳಿಗೆ ಸೇಫ್ ಪ್ಯಾಸೇಜ್ ಅಂದ್ರೆ ಅಂಡರ್ಪಾಸ್, ಓವರ್ಪಾಸ್ ಕಟ್ಟಬೇಕು. ಮತ್ತು ಮೂರನೆಯ ಮತ್ತು ಅತಿ ಮುಖ್ಯವಾದದ್ದು ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್. ಅರಣ್ಯದ ಅಂಚಿನಲ್ಲಿರೋ ಜನರ ಜೊತೆ ಸೇರಿ ಕೆಲಸ ಮಾಡಬೇಕು. ಸಹಬಾಳ್ವೆಯ ಮಾಡೆಲ್ಗಳನ್ನು ಪ್ರೋತ್ಸಾಹಿಸಬೇಕು. ಹುಲಿ ಕಾರಿಡಾರ್ಗಳನ್ನು ಉಳಿಸೋಕೆ ಡೆವಲಪ್ಮೆಂಟ್ ಮತ್ತೆ ಕನ್ಸರ್ವೇಷನ್ ನಡುವೆ ಒಂದು ಬ್ಯಾಲೆನ್ಸ್ ಬೇಕು ಅಂತ ಹೇಳಿದ್ರಿ. ಇದೇ ತರದ ಬ್ಯಾಲೆನ್ಸ್ ಹುಡುಕಾಟ ಎಕಾನಮಿ ಲೋಕದಲ್ಲೂ ನಡೀತಿದೆ. ಬಲ್ಗೇರಿಯಾ ದೇಶ ತನ್ನ ಹಳೆ ಕರೆನ್ಸಿಯನ್ನು ಬಿಟ್ಟು ಯೂರೋ ಅಡಾಪ್ಟ್ ಮಾಡಿಕೊಂಡಿದೆ. ಯಾಕೆ ಒಂದು ದೇಶ ತನ್ನದೇ ಕರೆನ್ಸಿಯನ್ನು ಬಿಟ್ಕೊಡ್ಬೇಕು? ಇದು ದೊಡ್ಡ ನಿರ್ಧಾರ. ಬಲ್ಗೇರಿಯಾ ಯುರೋಪಿಯನ್ ಯೂನಿಯನ್ನ ಸದಸ್ಯ ರಾಷ್ಟ್ರ. ಸೊ ಯೂರೋ ಅಳವಡಿಸ್ಕೊಂಡ್ರೆ ಆ ದೇಶದ ಆರ್ಥಿಕತೆಗೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ, ವ್ಯಾಪಾರ ಸುಲಭವಾಗತ್ತೆ, ಹೂಡಿಕೆದಾರರಿಗೆ ವಿಶ್ವಾಸ ಬರುತ್ತೆ. ಆದ್ರೆ ಇದ್ರಲ್ಲಿ ರಿಸ್ಕ್ ಇಲ್ವಾ? ಇದೆ. ತಮ್ಮದೇ ಕರೆನ್ಸಿ ಬಿಟ್ಕೊಟ್ರೆ ದೇಶ ತನ್ನ ಹಣಕಾಸು ನೀತಿಯ ಮೇಲಿನ ಕಂಟ್ರೋಲ್ ಕಳ್ಕೊಳ್ಳುತ್ತೆ. ಅಂದ್ರೆ ಬಡ್ಡಿದರ ಏರಿಸೋದು ಇಳಿಸೋದು ಅವರ ಕೈಲಿರಲ್ಲ. ಇದು ಸ್ಥಿರತೆಗಾಗಿ ಸಾರ್ವಭೌಮತ್ವವನ್ನು ಸ್ವಲ್ಪ ಬಿಟ್ಕೊಟ್ಟ ಹಾಗೆ. ಇನ್ನೊಂದ್ ಕಡೆ ತುರ್ಕಮೆನಿಸ್ತಾನ್ ಕಂಪ್ಲೀಟ್ ಮುಚ್ಚಿದ ಆರ್ಥಿಕತೆ. ಈಗ ಸಡನ್ನಾಗಿ ಕ್ರಿಪ್ಟೋ ಕರೆನ್ಸಿ ಮೈನಿಂಗ್ ಲೀಗಲ್ ಮಾಡಿದೆ.
ಒಂದು ಕಡೆ ನ್ಯಾಚುರಲ್ ಗ್ಯಾಸ್, ಇನ್ನೊಂದು ಕಡೆ ಡಿಜಿಟಲ್ ಕರೆನ್ಸಿ. ಇದೇನು ಹಳೆ ಸಂಪತ್ತಿನಿಂದ ಹೊಸ ಡಿಜಿಟಲ್ ಸಂಪತ್ತಿಗೆ ಜಿಗಿಯೋ ಪ್ರಯತ್ನನಾ? ಖಂಡಿತ. ಇದೊಂದು ದೊಡ್ಡ ಜೂಜು. ತುರ್ಕಮೆನಿಸ್ತಾನದ ಎಕಾನಮಿ ಕಂಪ್ಲೀಟ್ ಆಗಿ ನ್ಯಾಚುರಲ್ ಗ್ಯಾಸ್ ರಫ್ತಿನ ಮೇಲೆ ನಿಂತಿದೆ. ಒಂದೇ ವಸ್ತುವಿನ ಮೇಲೆ ಡಿಪೆಂಡ್ ಆಗೋದು ತುಂಬಾ ರಿಸ್ಕಿ. ಸೊ ತಮ್ಮ ಆರ್ಥಿಕತೆಯನ್ನು ಡೈವರ್ಸಿಫೈ ಮಾಡೋಕೆ ಈ ದಾರಿ ಹಿಡಿದಿದ್ದಾರೆ. ಆದ್ರೆ ಕ್ರಿಪ್ಟೋ ಮಾರುಕಟ್ಟೆ ತುಂಬಾ ಅಸ್ಥಿರ ಅಲ್ವಾ? ಹೌದು, ಅದೇ ದೊಡ್ಡ ರಿಸ್ಕ್. ಜೊತೆಗೆ ಸೈಬರ್ ಸೆಕ್ಯುರಿಟಿ, ಅಕ್ರಮ ಹಣ ವರ್ಗಾವಣೆ, ಈ ಥರದ ಅಪಾಯಗಳೂ ಇವೆ. ಈ ಪ್ರಯತ್ನ ಯಶಸ್ವಿಯಾಗುತ್ತಾ ಇಲ್ವಾ ಅಂತ ಕಾದ್ನೋಡ್ಬೇಕು. ಕೊನೆಯದಾಗಿ ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋಣ. ಇತ್ತೀಚೆಗೆ ಜನ್ಮದಿನ ಆಚರಿಸಲ್ಪಟ್ಟ ಇಬ್ಬರು ಮಹಾನ್ ಮಹಿಳೆಯರ ಬಗ್ಗೆ ಮಾತನಾಡೋಣ. ಮೊದಲನೆಯವರು ಸಾವಿತ್ರಿಬಾಯಿ ಫುಲೆ. ನಾವೆಲ್ಲರೂ ಅವರನ್ನು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಕರಿತೀವಿ. ಆದ್ರೆ ಅವರ ಹೋರಾಟ ಅದಕ್ಕೂ ಮೀರಿದ್ದಾಗಿತ್ತು ಅಲ್ವಾ? ಖಂಡಿತವಾಗಿಯೂ. 1848ರಲ್ಲಿ, ಅಂದ್ರೆ ಸುಮಾರು 175 ವರ್ಷಗಳ ಹಿಂದೆ, ಮಹಿಳೆಯರು ಮನೆಯಿಂದ ಹೊರಬರೋದೇ ಕಷ್ಟವಿದ್ದ ಕಾಲದಲ್ಲಿ ಅವರು ಹೆಣ್ಣುಮಕ್ಕಳಿಗಾಗಿ ದೇಶದ ಮೊದಲ ಶಾಲೆಯನ್ನೇ ತೆರೆದರು. ಅಬ್ಬಾ! ಅವರ ಹೋರಾಟ ಸುಲಭವಾಗಿರಲಿಲ್ಲ. ಅವರು ಶಾಲೆಗೆ ಹೋಗುವಾಗ ಜನ ಅವರ ಮೇಲೆ ಕಲ್ಲು, ಕೆಸರು, ಸಗಣಿ ಎಲ್ಲ ಎಸೆಯುತ್ತಿದ್ರು. ಆದರೂ ಅವರು ಧೈರ್ಯ ಕಳೆದುಕೊಳ್ಳಿಲ್ಲ. ಅವರು ಯಾವಾಗಲೂ 2 ಸೀರೆ ತಗೊಂಡೋಗ್ತಿದ್ರು. ದಾರಿಯಲ್ಲಿ ಕೆಸರಾದ ಸೀರೆಯನ್ನ ಶಾಲೆಯಲ್ಲಿ ಬದಲಿಸಿ ಪಾಠ ಮಾಡ್ತಿದ್ರು. ಅವರು ಕೇವಲ ಶಿಕ್ಷಕೇ ಆಗಿರಲಿಲ್ಲ. ಜಾತಿ ವ್ಯವಸ್ಥೆ, ಬಾಲ್ಯ ವಿವಾಹ, ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ ಒಬ್ಬ ಮಹಾನ್ ಸಮಾಜ ಸುಧಾರಕಿ. ಎಂಥ ಧೈರ್ಯ! ಮತ್ತೊಬ್ರು ರಾಣಿ ವೇಲು ನಾಚಿಯಾರ್, ತಮಿಳುನಾಡಿನ ಶಿವಗಂಗೆಯ ರಾಣಿ. 1857ರ ದಂಗೆಯನ್ನ ನಾವು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತೀವಿ, ಆದರೆ ಅದಕ್ಕೂ ಸುಮಾರು 80 ವರ್ಷ ಮೊದಲೇ ಬ್ರಿಟಿಷರ ವಿರುದ್ಧ ಹೋರಾಡಿದವರು ಇವರು. ಹೌದು, ಅವರ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕ. 18ನೇ ಶತಮಾನದಲ್ಲಿ ತಮ್ಮ ಪತಿಯನ್ನ ಬ್ರಿಟಿಷರು ಕೊಂದ ನಂತರ ಅವರು ಧೃತಿಗೆಡಲಿಲ್ಲ. ತಲೆಮರೆಸಿಕೊಂಡು ಹೈದರಲ್ಲಿ ಟಿಪ್ಪು ಸುಲ್ತಾನ್ ಜೊತೆ ಮೈತ್ರಿ ಮಾಡಿಕೊಂಡ್ರು. 8 ವರ್ಷಗಳ ಕಾಲ ತಮ್ಮ ಸೈನ್ಯವನ್ನ ಕಟ್ಟಿದರು. ಅವರ ಸೇನೆಯಲ್ಲಿ ಮಹಿಳೆಯರೂ ಇದ್ರಾ? ಹೌದು, ಅದರಲ್ಲೊಂದು ಸ್ಪೆಷಲ್ ಮಹಿಳಾ ದಳ ಇತ್ತು, ಉದಯಾಳ್ ಅಂತ. ಅದರಲ್ಲಿ ಕುಯ್ಲಿ ಅನ್ನೋ ದಳಪತಿ ಬ್ರಿಟಿಷರ ಶಸ್ತ್ರಾಗಾರಕ್ಕೆ ತನ್ನ ದೇಹಕ್ಕೆ ಬೆಂಕಿ ಹಚ್ಕೊಂಡು ನುಗ್ಗಿ ಆತ್ಮಾಹುತಿ ದಾಳಿ ನಡೆಸಿ ಅದನ್ನ ನಾಶಪಡಿಸಿದ್ಲು. ಇದು ಬಹುಶಃ ಇತಿಹಾಸದ ಮೊದಲ ಮಾನವ ಬಾಂಬು ದಾಳಿ. ಈ ಗೆರಿಲ್ಲಾ ಯುದ್ಧ ತಂತ್ರ ಬಳಸಿ ವೇಲು ನಾಚಿಯಾರ್ ತಮ್ಮ ರಾಜ್ಯವನ್ನು ಮರಳಿಗೆದ್ರು. ಇದು ಅಸಾಮಾನ್ಯ ಸಾಧನೆ. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯನ್ನು ಒಟ್ಟುಗೂಡಿಸೋದಾದ್ರೆ, ಕರ್ನಾಟಕದ ಅಪರೂಪದ ಚಿರತೆಯಿಂದ ಹಿಡಿದು ವೆನೆಜುವೆಲಾದ ತೈಲ ರಾಜಕೀಯ, ಹುಲಿಗಳ ಸಂರಕ್ಷಣೆ ಮತ್ತೆ ಇತಿಹಾಸದ ಪುಟಗಳಿಂದ ಬಂದ ಈ ದಿಟ್ಟ ಮಹಿಳೆಯರವರೆಗೆ ಎಲ್ಲವನ್ನೂ ನೋಡಿದ್ವಿ. ಹೌದು, ಈ ಎಲ್ಲದರಲ್ಲೂ ಒಂದು ಸಾಮಾನ್ಯ ಎಳೆ ಇದೆ. ಅದುವೇ ಹೊಂದಾಣಿಕೆ ಮತ್ತು ಸಂಘರ್ಷ. ಚಿರತೆ ಬದಲಾಗ್ತಿರೋ ಪರಿಸ್ಥಿತಿಗೆ ಹೊಂದಿಕೊಳ್ಳೋಕೆ ಹೆಣಗಾಡ್ತಿದೆ. ದೇಶಗಳು ಸಂಪನ್ಮೂಲಗಳಿಗಾಗಿ ಸಂಘರ್ಷ ಮಾಡ್ತಿವೆ. ಸಂರಕ್ಷಣೆಯ ಪ್ರಯತ್ನಗಳು ಡೆವಲಪ್ಮೆಂಟ್ ಜೊತೆ ಸಂಘರ್ಷ ನಡೆಸ್ತಿವೆ. ಮತ್ತು ಸಾವಿತ್ರಿಬಾಯಿ ಫುಲೆ, ವೇಲು ನಾಚಿಯಾರ್ ಅವರಂಥ ವ್ಯಕ್ತಿಗಳು ತಮ್ಮ ಕಾಲದ ದಬ್ಬಾಳಿಕೆ ವ್ಯವಸ್ಥೆಗಳ ವಿರುದ್ಧ ಹೋರಾಡಿ ಹೊಸ ಬದಲಾವಣೆಗೆ ದಾರಿ ತೋರಿಸಿದ್ದಾರೆ. ಕರೆಕ್ಟ್. ಪ್ರತಿಯೊಂದು ಕಥೆಯಲ್ಲೂ ಉಳಿವಿಗಾಗಿ, ಬದಲಾವಣೆಗಾಗಿ ಅಥವಾ ನ್ಯಾಯಕ್ಕಾಗಿ ಒಂದು ಹೋರಾಟ ಇದೆ. ಕೇಳುಗರಿಗಾಗಿ ಇಲ್ಲೊಂದು ಚಿಂತನೆ. ನಾವು ಹುಲೆ ಕಾರಿಡಾರ್ಗಳ ಮೂಲಕ ಹೋಗೋ ರಸ್ತೆ, ರೈಲ್ವೇಗಳ ಸವಾಲುಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದ್ ಕಡೆ ಡೆವಲಪ್ಮೆಂಟ್ ಬೇಕು, ಇನ್ನೊಂದ್ ಕಡೆ ಸಂರಕ್ಷಣೆಯೂ ಬೇಕು. ಅರಣ್ಯದ ಅಂಚಿನಲ್ಲಿರೋ ಸಮುದಾಯಗಳು ಶತಮಾನಗಳಿಂದ ಪ್ರಕೃತಿಯೊಂದಿಗೆ ಸಹಬಾಳ್ವೆ ನಡೆಸ್ತಾ ಬಂದಿವೆ. ಅಭಿವೃದ್ಧಿ ಮತ್ತು ಸಂರಕ್ಷಣೆಯನ್ನು ಬ್ಯಾಲೆನ್ಸ್ ಮಾಡೋಕೆ ಈ ಸ್ಥಳೀಯ ಸಮುದಾಯಗಳ ಸಹಬಾಳ್ವೆಯ ತತ್ವಗಳನ್ನು ನಾವು ನಮ್ಮ ರಾಷ್ಟ್ರೀಯ ನೀತಿಗಳ ಮಟ್ಟದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು? ಯೋಚಿಸಿ.